ಇನ್ನು ಬಿಬಿಎಂಪಿಯ ನಿರ್ಲಕ್ಷ್ಯಕ್ಕೆ ಬೆಂಗಳೂರಿನಲ್ಲಿ ಭಾರಿ ಅನಾಹುತ ಆಗಿದೆ. ಸ್ವಲ್ಪದರಲ್ಲೇ ಉಳಿಯಿತು ಪೌರ ಕಾರ್ಮಿಕರ ಪ್ರಾಣ. ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಅನಾಹುತ ಆಗಿದೆ. ಸ್ವಲ್ಪದರಲ್ಲೇ ಅಲ್ಲಿ ಕೆಲಸ ಮಾಡ್ತಿದ್ದಂಥವ್ರು ಅವರ ಪ್ರಾಣ ಉಳಿದಿದೆ. ಪೌರ ಕಾರ್ಮಿಕರು ನೋಡ್ತಿದ್ದ ಹಾಗೇನೆ ಧರೆಗುರುಳಿದಂಥ ಬೃಹತ್ ಗಾತ್ರದ ಮರ ಬಿದ್ದ ರಭಸಕ್ಕೆ ವಿದ್ಯುತ್ ಕಂಬ ಕೂಡ ಕಟ್ಟಾಗಿದೆ. ಮನೆ ಮೇಲೆ ಮರ ಬಿದ್ದು ಕಟ್ಟಡ ಕಾರಿಗೂ ಕೂಡ ಹಾನಿಯಾಗಿದೆ. ಕಸ ಸಂಗ್ರಹ ಮಾಡ್ತಿದ್ದಂಥ ಏನು ಬಿಬಿಎಂಪಿಯ ಸಿಬ್ಬಂದಿಯಲ್ಲಿ ಜಸ್ಟ್ ಮಿಸ್ ಆಗಿದ್ದಾರೆ. ಗೋವಿಂದರಾಜ್ ನಗರ ವ್ಯಾಪ್ತಿಯ ಸರಸ್ವತಿ ನಗರದಲ್ಲಿ ಆಗಿರುವಂತಹ ಘಟನೆ. ಸೊ ಅದರ CCTV ಫುಟೇಜ್ ಲಭ್ಯ ಆಗಿದೆ, ನೋಡ್ಬೋದು. ನೋಡಿ, ಇದೇ ಮರ. ಸೊ ಬೃಹತ್ ಗಾತ್ರದ ಮರ ಬಿದ್ದಿದೆ. ನೆನೆ ತುಂಬ ಮಳೆ ಆಗಿದೆ ಬೆಂಗಳೂರಿನಲ್ಲಿ. ಬೆಳಗ್ಗೆ 6:44 ವೇಳೆಗೆ ಏಕಾಏಕಿ ಧರೆಗುರುಳಿದಂಥ ಮರ. ನೆನೆ ರಾತ್ರಿ ಸುರಿದಂಥ ಮಳೆಗೆ ನೆನೆದು ಹೋಗಿದ್ದಂಥ ಮರ ಇವತ್ತು ಬೆಳಗ್ಗೆ 6:44ಕ್ಕೆ ಕುಸಿದು ಬಿದ್ದಿದೆ. ಸೊ ನೀವಲ್ಲಿ ನೋಡ್ಬೋದು ಏಕಾಏಕಿ ಮರ ಬೀಳುವಂಥ ದೃಶ್ಯವನ್ನು. ಜೊತೆಗೆ ಮರ ಬೀಳುತ್ತೆ ಅಂತ ಈಗಾಗಲೇ ಹಿಂದೆ BBMPಗೂ ಕೂಡ ದೂರು ಕೊಡಲಾಗಿತ್ತು. CCTV ಫುಟೇಜನ್ನು ನೀವೇ ನೋಡ್ತಾ ಇದ್ರಿ. ಮರ ಬೀಳುತ್ತೆ ಅಂತ ಕಂಪ್ಲೇಂಟನ್ನು ಕೊಟ್ಟಿದ್ರು ಕೂಡ ಮರವನ್ನು ಅಲ್ಲಿಂದ ತೆರವು ಮಾಡಿಲ್ಲ BBMP ಅವರು. ಸರಸ್ವತಿ ನಗರದಲ್ಲಿ ಏಕಾಏಕಿ ಧರೆಗುರುಳಿತು ಮರ. ಸೊ ನೀವೀಗ ನೋಡ್ತಾ ಇದ್ರಲ್ಲಿ ನೆನ್ನೆ ರಾತ್ರಿ ಸರಸ್ವತಿ ನಗರದ ದೃಶ್ಯಗಳಿವು. ಗೋವಿಂದರಾಜ್ ನಗರದಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ. ಸೊ ಬೆಳಗ್ಗೆ 6:44ಕ್ಕೆ ಮರ ಬಿದ್ದು BBMP ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಮರ ಆದಷ್ಟು ಮಟ್ಟಿಗೆ ಪಕ್ಕದ ಮನೆ ಕೊನೆ ಮನೆಯವರ ಇನ್ಫಾರ್ಮೇಷನ್ ಮಾಡಿ ಸರ್ ಗೌರ್ಮೆಂಟ್ ಇದರಿಂದ BBMPಯಿಂದ ಆಗಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಎಲ್ಲ ಪರ್ಮಿಷನ್ ತೊಗೊಂಡಿದ್ರು. ಎಲ್ಲ ತೊಗೊಂಡು ತೆಗ್ಸೋಕ್ಕೆಲ್ಲ ಮಾಡಿದ್ರು. ಆದರೆ ಯಾವ ಅಧಿಕಾರಿಗಳು ಏನು ದುಡ್ಡು ಆಸೆಗೋ ಯಾವ ಆಸೆಗೋ ಒಟ್ಟಿನಲ್ಲಿ ಮರನ ತೆಗೀಲಿಲ್ಲ. ಪಾಪ ಸುಮಾರು ಹೊತ್ತು ಅಮ್ಮ ಪಾಪ ಭಾಳ ಫೈಟ್ ಮಾಡಿದ್ರು. ಕೊನೆಗೆ ಅವರೇ ಎಕ್ಸ್ಪೈರ್ ಆದರು. ಈಗ ಮರ ಬಿದ್ದಿದೆ. ಅದ್ರ ಜೊತೆಗೆ ಇದೇ ಲೈನಲ್ಲಿ ಇನ್ನೊಂದು ಮರ ಇದೆ, ಅದು ಸಹ ಮನೆ ಒಳಗಡೆ ಹೋಗಿದೆ, ಬೇರುಗಳು ಸಹ. ಅದನ್ನು ತೆಗ್ಸೋಕ್ಕೆ ಸುಮಾರು 1.5 ತಿಂಗಳಿಂದ ಕೃಷ್ಣಪ್ಪನವ್ರಿಗೆ ಲೆಟ್ರ್ ಕೊಟ್ಟಿದೆ. ಅವರು ಸಹ ಬಂದು ಒಂದು ಕಡೆ ಕಿತ್ತಾಕಿದ್ರೆ ಒಂದು ಕಡೆ ತೆಗ್ದಿದ್ದಾರೆ, ಒಂದು ಕಡೆ ತೆಗ್ದಿಲ್ಲ. ತೆಗಿರಿ ಅಂತ ಬಾಕಿದಿಲ್ಲ ಅಂತಂದರೆ ಅವರು ಹಿಂದೆ ಮುಂದೆ ಮಾಡ್ತಿದ್ದಾರೆ. ಅಲ್ಲಿ ಕೆಲಸದವರು ಸಹ ದುಡ್ಡು ಆಸೆಗೇನೋ ಕಾಯ್ತಿದಾರೋ ಏನು ಕತೆ ಗೊತ್ತಿಲ್ಲ. ಇಂಥ ಶಾಸಕರನ್ನ ಇಟ್ಕೊಂಡು ಯಾಕೆ ಬೇಕು ನಮಗೆ ಸರ್ಕಾರ ಅಂದರೆ ಯಾರು? ನಾವುಗಳಿಗೆ ಇವ್ರನ್ನ ನಾವು ಸೆಲೆಕ್ಟ್ ಮಾಡಿಬಿಟ್ಟು ಈ ರೀತಿ ನೋಡ್ಕೊಳ್ಳೋದು. ನಾವೇನು ಬೆಳಿಗ್ಗೆ 8 ಗಂಟೆ ಹೊತ್ತಲ್ಲಿ ಈ ಮರ ಬಿದ್ದೋಗಿದ್ದು. ಈ ಮರ ತುಂಬ ವರ್ಷದಿಂದನೂ ಕಂಪ್ಲೇಂಟ್ ಮಾಡ್ತಾ ಇದ್ವಿ. ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಏನಾಗಿದೆ ಅಂತ ಇವಾಗ ನಿಮಗೆ ಕಾಣಿಸ್ತಾ ಇದೆ. ಇದನ್ನು ನಾವು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಗೌರ್ಮೆಂಟ್ ಅವ್ರ ಕಡೆಯಿಂದ ಏನು ಮಾಡಿಕೊಡ್ಬೇಕಾಗುತ್ತೆ ಅದನ್ನ ಮಾಡಿಕೊಡ್ಲಿ ಅಷ್ಟೇ ಸರ್ ನಾವು ಕೇಳ್ಕೊಳ್ಳೋದು. ಥ್ಯಾಂಕ್ ಯು. ಕಾರು ಫುಲ್ಲು ಡ್ಯಾಮೇಜ್ ಆಗೋಗಿದೆ. ಮೇಲ್ಗಡೆಗೆ 2nd ಫ್ಲೋರ್ ಕಾಂಪೌಂಡಿಂದ ಕೆಳಗಡೆಗೆ ಬಿದ್ದುಬಿಟ್ಟಿದೆ. ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಇಲ್ಲಿಂದ ಬನ್ನಿ ನೋಡೋಣ. ಕಾರು ಆಕ್ಸಿಡೆಂಟ್ ಆಗ್ಬಿಟ್ಟು ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಆದರೆ BBMP ಎಲ್ಲೋ ಒಂದ್ ಕಡೆ ಮಳೆ ಶುರುವಾಗಿದ್ರು ಕೂಡ ಎಚ್ಚರಿಕೆಯನ್ನು ನಿರ್ಲಕ್ಷ್ಯ ವಹಿಸ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಈ ಒಂದು BBMP ನಿರ್ಲಕ್ಷ್ಯಕ್ಕೆ ಈಗ ಸಾಕಷ್ಟು ಹಾನಿಯಾಗಿರುವಂತದ್ದು. ನಾನೀಗ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸರಸ್ವತಿ ನಗರದಲ್ಲಿ ಇದ್ದೀನಿ. ಇಲ್ಲಿ ಬೆಳಿಗ್ಗೆ ಮರ ಬಿದ್ದ ರಭಸಕ್ಕೆ ಇಲ್ಲಿರ್ತಕ್ಕಂಥ ವಿದ್ಯುತ್ ಕಂಬ ಕಟ್ಟಾಗಿರುವಂಥದ್ದು ನೀವೀಗ ಗಮನಿಸ್ತಾ ಇದ್ದೀರಾ ದೃಶ್ಯಗಳಲ್ಲಿ. ವಿದ್ಯುತ್ ಕಂಬ ಸಂಪೂರ್ಣವಾಗಿ ಧರೆಗುರುಳಿದೆ. ಜೊತೆಗೆ ವಿದ್ಯುತ್ ಇದ್ದಂಥ ಸಂದರ್ಭದಲ್ಲಿ ಬಿದ್ದಿದ್ರಿಂದ ಸ್ವಲ್ಪದರಲ್ಲೇ ಅವಘಡ ಕೂಡ ತಪ್ಪಿರುವಂಥದ್ದು. ಸದ್ಯ ಬೆಸ್ಕಾಂ ಸಿಬ್ಬಂದಿ ಸ್ಥಳಕ್ಕೆ ಬಂದು ಈ ಒಂದು ವಿದ್ಯುತ್ ಕಂಬವನ್ನ ಅಂದ್ರೆ ವಿದ್ಯುತ್ತನ್ನ ಸ್ಥಗಿತಗೊಳಿಸೋ ಕೆಲಸವನ್ನ ಮಾಡಿದ್ದಾರೆ. ಸದ್ಯ ಇದ್ರ ಪಕ್ಕದಲ್ಲಿ ನೀವು ಗಮನಿಸಬಹುದು ಬೃಹತ್ ಗಾತ್ರದ ಮರವೊಂದು ಕೂಡ ಧರೆಗುರುಳಿರುವಂಥದ್ದು. ಅಂದ್ರೆ ಬೆಳಗಿನ ಜಾವ ಸುಮಾರು 8 ಗಂಟೆ ಹೊತ್ತಿಗೆ ಈ ಒಂದು ಮರ ಧರೆಗುರುಳಿದೆ. ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಮನೆಗೂ ಕೂಡ ಹಾನಿಯಾಗಿರುವಂಥದ್ದು ನೀವೀಗ ಗಮನಿಸ್ತಾ ಇದ್ದೀರಾ. ಭಾರಿ ಗಾತ್ರದ ಮರ. ಈ ಒಂದು ಮರವನ್ನ ತೆರವು ಮಾಡಬೇಕು ಅಂತ ಸಾಕಷ್ಟು ಬಾರಿ BBMPಗೆ ಇಲ್ಲಿಯ ನಿವಾಸಿಗಳು ದೂರನ್ನ ಕೊಟ್ಟಿದ್ರು. ಆದ್ರೆ ಮರವನ್ನ ತೆರವು ಮಾಡಿರ್ಲಿಲ್ಲ ಅನ್ನೋ ಆರೋಪವನ್ನ ಮಾಡ್ತಾ ಇದ್ದಾರೆ. ಸದ್ಯ ಈಗ ನಿನ್ನೆ ಸುರಿದಂತ ಮಳೆಗೆ ಬೆಳಗಿನ ಜಾವ ಈ ಒಂದು ಮರ ಧರಾಶಾಹಿಯಾಗಿರುವಂಥದ್ದು. ಇನ್ನು BBMPಯ ಪೌರ ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಿದ್ದಂತ ಸಂದರ್ಭದಲ್ಲಿ ಅಂದ್ರೆ ಕಸವನ್ನ ಸಂಗ್ರಹ ಮಾಡ್ತಿರುವಂತ ಸಂದರ್ಭದಲ್ಲಿ ಕೂದಲೆಳೆಯ ಅಂತರದಲ್ಲಿ ಅವರು ಕೂಡ ಬಚಾವಾಗಿದ್ದಾರೆ. ಇನ್ನು ನೀವು ಗಮನಿಸ್ತಾ ಇರ್ಬೋದು ಈ ಒಂದು ಜಾಗದಲ್ಲಿ ಆ ಕಸವನ್ನ ಸಂಗ್ರಹ ಮಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಏಕಾಏಕಿಯಾಗಿ ಮರ ಕೆಳಗಡೆ ಬಿದ್ದಿರುವಂತದ್ದು. ಕೂದಲೆಳೆಯ ಅಂತರದಲ್ಲಿ ಆ ಒಂದು ಪೌರ ಕಾರ್ಮಿಕರು ಕೂಡ ಬಚಾವಾಗಿದ್ದಾರೆ. ಇನ್ನು ಮರ ಬಿದ್ದಂತ ರಭಸಕ್ಕೆ ಮನೆ ಮೇಲಿನ ಕಾಂಕ್ರೀಟ್ ಸ್ಲ್ಯಾಬ್ ಕೂಡ ಸಂಪೂರ್ಣವಾಗಿ ಬಿದ್ದಿರುವಂತದ್ದು. ಈ ಒಂದು ಬಿದ್ದಂತ ಫೋರ್ಸ್ಗೆ ಕಾರ್ ಕೂಡ ಡ್ಯಾಮೇಜ್ ಆಗಿದೆ. ಇಲ್ಲಿ ನೀವು ಗಮನಿಸ್ತಿದ್ರೆ ಮನೆಯ ಮುಂಭಾಗದಲ್ಲಿ ನಿಲ್ಲಿಸಿದಂತ ಕಾರ್ಗೂ ಕೂಡ ಹಾನಿಯಾಗಿದೆ. ಜೊತೆಗೆ ಮನೆಯ ಮೇಲ್ಭಾಗದ ಫ್ಲೋರ್ ಏನಿದೆ ಆ ಒಂದು ಸಂಪೂರ್ಣವಾಗಿ ಕಟ್ಟಡಕ್ಕೂ ಕೂಡ ಹಾನಿಯಾಗಿರುವಂತ
ಇರುವಂತದ್ದು. ನಮ್ಮ ಜೊತೆ ಸ್ಥಳೀಯರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಘಟನೆ ಎಷ್ಟೊತ್ತಿಗಾಯ್ತು, ಹೇಗಾಯ್ತು, ಮತ್ತೆ ಕಂಪ್ಲೇಂಟ್ ಕೊಟ್ಟಿದ್ರು BBMP ಎಚ್ಚೆತ್ಕೊಳ್ಳಿಲ್ವಾ ಅಂತ? ಸರ್, ಈ ಘಟನೆ ಬೆಳಗಿನ ಜಾವ 8 ಗಂಟೆಲಿ ಆಗಿದೆ. ಬೇಸಿಕಲಿ ಈ 8 ಗಂಟೆಲಿ ಸುಮಾರು ಮಿನಿಮಮ್ ಅಂದ್ರೂ 10 ಜನ 15 ಜನ ಓಡಾಡೋ ಜಾಗ ಟೈಮು. ಅದೇ ಟೈಮಲ್ಲಿ ಕಸ ಗುಡ್ಸಗಳು ಬಂದರೆ ಆ ಎಮ್ಮಂಗೆ ಶಬ್ದ ಬಂದು ಆ ಎಮ್ಮ ಪ್ರಾಣ ಹೋಗಿದೆ. ಈ ಪ್ರಾಣಕ್ಕೆ ಬೆಲೆ ನಮ್ಮ ಕರ್ನಾಟಕದಲ್ಲೂ ಎಲ್ಲೇ ಆಗಲಿ 5 ಲಕ್ಷ. ಈ ಲೆವೆಲ್ಗೆ ಇವ್ರು ಈ ಥರ ಆಕ್ಟಿವಿಟೀಸ್ ಅವ್ರ ಕರ್ತವ್ಯ ಮಾಡ್ತಿದ್ದಾರೆ. ನಾನೇ ನಮ್ಮ ಪಕ್ಕದ ಮನೆ ಇರೋ ಮರದಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ನಾನು ಕೊಟ್ಟಿರೋ ಡಾಕ್ಯುಮೆಂಟು ಇದೆ. BBMPಲಿ ಒಂದು ಸಹಾಯವಾಣಿ ಅಂತ ಮಾಡ್ತಾರೆ, ಕಂಪ್ಲೇಂಟ್ ರೈಸ್ ಮಾಡಿ ಅಂತಾರೆ. ರೈಸ್ ಮಾಡಿದ್ದಕ್ಕೆ ಶಿವಣ್ಣ ಅಂದ್ಬಿಟ್ಟು ಒಬ್ರು ಫಾರೆಸ್ಟ್ರು ಬಂದು ಅಲ್ಲಿ ಕಂಪ್ಲೇಂಟ್ ಈಸ್ ರಿಸಾಲ್ವ್ಡ್, ಏನು ಬಂದು ಇನ್ಸ್ಪೆಕ್ಷನ್ನು ಮಾಡಿಲ್ಲ. ಈ ಲೆವೆಲ್ಗೆ ಇವ್ರದ್ದು ಆಕ್ಟಿವಿಟೀಸು. ಸರ್, ಗೌರ್ಮೆಂಟ್ ಎಲ್ಲವುದು ಗೊತ್ತಿರುತ್ತೆ ಸರ್. ಮರ ಈ ಏಜ್ ಆಗಿದೆ, ಈ ಪರ್ಟಿಕ್ಯುಲರ್ಲಿ ಈ ಥರ ಆಗಿದೆ, ಏನಕ್ಕೆ ಅವ್ರು ಕೆಲಸ ಮಾಡೋದಕ್ಕೆ ಇದು ಮಾಡ್ತಾರೋ ಗೊತ್ತಿಲ್ಲ. ಬಟ್ ನಮ್ಮ ಕಡೆಯಿಂದ ಏನು ತಪ್ಪಾಗಿದೆ ಅದನ್ನು ತಿಳಿಸ್ಬಿಟ್ರೆ ನಾವು ಡೆಫಿನೆಟ್ಲಿ ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡ್ತೀವಿ. ನಾವೇನು ಟ್ಯಾಕ್ಸ್ ಕಟ್ಟಿಲ್ವಾ? ಬರಲಿ, ಕಟ್ತೀವಿ, ಡೆಫಿನೆಟ್ಲಿ ಕಟ್ತೀವಿ. ನಮ್ಗೆ ಈ ಥರ ಒಂದು ಪ್ರಾಣ ಹಾನಿ ಆಗಲಿ, ನಾನು ಗಿಡಗಳು ಎಷ್ಟು ನೆಟ್ಟಿದ್ದೀನೋ ಗೊತ್ತಿಲ್ಲ, ನೆಡ್ತೀವಿ. ಅದು ಮರ ಈ ಸ್ಟೇಜ್ ಆಗಿದೆ, ಈ ಥರ ಕಂಪ್ಲೇಂಟ್ ಆಗ್ತಿದೆ, ಒಂದು ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ ಯಾವ ರೀತಿ ನಾವು ಬದುಕಬೇಕೋ ನಮಗೂ ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ಆ ಎಮ್ಮನ ಪ್ರಾಣ ನನ್ನ ಪ್ರಾಣ ಸರ್. ಇದಿಷ್ಟು ಇಲ್ಲಿಯ ಸ್ಥಳೀಯರು ಹೇಳ್ತಿರುವಂತ ಮಾತು. ಒಟ್ಟಿನಲ್ಲಿ BBMPಗೆ ಸಾಕಷ್ಟು ಬಾರಿ ಮನವಿಯನ್ನ ಕೊಟ್ಟಿದ್ದಾಯ್ತು, ದೂರನ್ನು ಕೂಡ ಕೊಟ್ಟಿದ್ದಾಯ್ತು. ಆದ್ರೆ ಎಲ್ಲ ಒಂದ್ ಕಡೆ ಇವತ್ತು ನಡೆದಿರತಕ್ಕಂತ ಈ ಒಂದು ಘಟನೆಗೆ BBMPಯ ನಿರ್ಲಕ್ಷ್ಯವೇ ಸಾಕ್ಷಿ. ಅಂದ್ರೆ ಅದೇ ನಿರ್ಲಕ್ಷ್ಯದಿಂದ ಈ ರೀತಿಯ ಘಟನೆ ಸಂಭವಿಸಿದೆ ಅಂತ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.